ಪಪ್ಪ ಆಫೀಸ್ಗೆ ಹೋಗಿ ಬರ ಪಪ್ಪ ಆಫೀಸ್ ನಮ್ಮ ಬರ ಪೋಯ್ ಪೋಯ್ ಬೇಜಾರ. ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಊರಿಗೆ ಬಂದು ಸ್ವಲ್ಪ ದಿವಸ ಆಯಿತು. ಮಗನೂ ಅಷ್ಟೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಅಡ್ಜಸ್ಟ್ ಆಗ್ತಾ ಇದ್ದಾನೆ ಹೊಸ ಸ್ಕೂಲಿಗೆ. ಹಾಗೆ ಈ ಊರಲ್ಲಿದ್ದರೆ ಏನೆಲ್ಲ ಪ್ರಯೋಜನ ಅಂದರೆ ಈ ಫ್ರೆಶ್ ಫ್ರೂಟ್ಸ್ಗಳೆಲ್ಲ ಸಿಗುತ್ತೆ. ನಮ್ಮಲ್ಲಿ ತುಂಬ ಚಿಕ್ಕವಾಗಿತ್ತು, ಅದು ಸ್ವಲ್ಪ ಬಳ್ತಿತ್ತು, ಅದನ್ನೆಲ್ಲ ಕೊಯ್ದು ಹಣ್ಣಾಗೋದಕ್ಕೆ ಅಂತ ಎತ್ತಿಡ್ತಾ ಇದ್ದೀವಿ. ಕತ್ತಿ ಅಲ್ಲ ದಾಯಿ ಕತ್ತಿ ಹಾಕ್ತೀನಿ ಅಂದು ಮತ್ತೇನಾ. ಊರಲ್ಲಿ ಇದೊಂದು ಬೆನಿಫಿಟ್, ಫ್ರೆಶ್ ಫ್ರೂಟ್ಸ್ ಎಲ್ಲ ತಿನ್ಬೋದು. ಪ್ರತಿ ವರ್ಷ ಹಲಸಿನ ಹಣ್ಣಿನ ತಿಂಡಿ ತಿನ್ನೋದಕ್ಕೆ ತುಂಬಾ ಆಸೆ ಪಡ್ತಾ ಇರ್ತಿದ್ದೆ. ಅದು ಸ್ವಲ್ಪ ಹಲಸಿನ ಹಣ್ಣು ಸಿಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಈ ಸಲ ಆ ಥರ ಏನೂ ಇಲ್ಲ, ಹಲಸಿನ ಹಣ್ಣು ಕೂಡ ಇದೆ, ಎಷ್ಟು ಬೇಕಾದರೂ ತಿನ್ಬೋದು. ಹಾಗೆ ಫ್ರೆಶ್ ಆಗಿರುವಂತಹ ಸಾಗುವಾನಿ ಎಲೆಯಲ್ಲಿ ಮಾಡಿ ತಿಂದಿರೋದು ಅದು ಇನ್ನೂ ಒಂಥರ ಖುಷಿ. ಇಲ್ಲಾಂದರೆ ಬಾಳೆ ಎಲೆಲ್ಲ ಮಾಡಬೇಕಿತ್ತು. ಸೊ ಹಲಸಿನ ಹಣ್ಣಿನ ತಿಂಡಿ ಎಲ್ಲ ಮಾಡಿ ಆಯಿತು ಈ ವರ್ಷದ. ನಾವಿವತ್ತು ಹಲಸಿನ ಹಣ್ಣಿನ ಕಡುಬು ಮಾಡ್ತಾಯಿದ್ದೇವೆ. ಅದನ್ನು ಈ ಎಲೆಯಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಸಾಗುವಾನಿ ಎಲೆ ಅಂತ ಹೇಳ್ತೀವಿ, ತುಳುವಲ್ಲಿ ಚೆಕ್ಕಿದ್ದೀರ ಅಂತ. ಇದು ಎಷ್ಟು ದೊಡ್ಡ ಎಲೆ ಅಂದರೆ ನೋಡಿ, ಊರಿನವರೆಲ್ಲ ತಿನ್ಬೋದು ಇದರಲ್ಲಿ ಕಡುಬು, ಅಷ್ಟು ದೊಡ್ಡದುಂಟು. ಆದರೆ ನನ್ನ ಅತ್ತೆ ಟ್ಯಾಲೆಂಟ್ ನೋಡಿ, ಅದರಲ್ಲಿ ತೂತಿದೆ ಅಲ್ಲ, ಅದರಲ್ಲೂ ಮಾಡ್ತಾರೆ ನೋಡಿ. ನಾನಾದರೆ ಅದರಲ್ಲೆಲ್ಲ ಹೋಗುತ್ತೆ ಅಂತ ಟೆನ್ಷನ್ ಆಗ್ತಿತ್ತು ನನಗೆ. ಓಕೆ. ನಮ್ಮ ಹಲಸಿನ ಎಲೆ ಗಟ್ಟಿ ರೆಡಿ ಆಗ್ತಾ ಇದೆ. ಲಾಸ್ಟ್ ವಿಡಿಯೋ ಹಾಕಿದಾಗ ಕೇಳಿದರೆ ನಿಮ್ಮ ಹಸ್ಬೆಂಡ್ಗೆ ಏನು ವರ್ಕ್, ನಿಮ್ಮ ಹಸ್ಬೆಂಡ್ ಕೂಡ ಶಿಫ್ಟ್ ಆದ್ರಾ, ನೀವು ಎಲ್ಲರೂ ಶಿಫ್ಟ್ ಆದ್ರಾ ಅಂತೆಲ್ಲ. ಇಲ್ಲ, ನನ್ನ ಹಸ್ಬೆಂಡ್ ಶಿಫ್ಟ್ ಆಗಿಲ್ಲ. ಅವರು ನಾವಿಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ತಗೊಂಡಿದ್ರು. ಒಂದು 3 ವಾರ ತನಕ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಅದಾದಮೇಲೆ ಇನ್ನೂ ಜಾಸ್ತಿ ಆ ಥರ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಅವರು ಮತ್ತೆ ಬ್ಯಾಂಗ್ಳೂರು ಹೋಗ್ತಾ ಇದ್ದಾರೆ. ಆಮೇಲೆ ನಾವು ಬ್ಯಾಂಗ್ಳೂರಿಂದ ಬರುವಾಗಲೂ ಅಷ್ಟೇ ಪೂರ್ತಿ ಖಾಲಿ ಮಾಡ್ಕೊಂಡು ಬಂದಿಲ್ಲ. ಅವತ್ತು ಕೇಳಿದ್ರಿ ಯಾಕೆ ಪೂರ್ತಿ ಖಾಲಿ ಮಾಡಿಲ್ಲ ಅಂತ, ಇದೇ ಕಾರಣಕ್ಕೆ ಹಸ್ಬೆಂಡ್ ಅಲ್ಲಿರ್ತಾರೆ. ಸೊ ಹಾಗಾಗಿ ಇವತ್ತು ಹೊರಡುವಂಥ ದಿನ ತುಂಬಾ ಬೇಜಾರಾಗ್ತಾಯಿತ್ತು. ನಾವು ಒಟ್ಟಿಗೆ ಇದ್ದಿದ್ದಲ್ಲ ಈ ಸಮಯ, ಹಾಗಾಗಿ ಅವ್ರು ಹೋಗುವಾಗ ತುಂಬಾ ಬೇಜಾರಾಗ್ತಾಯಿತ್ತು. ಇವತ್ತು ಎಡಿಟ್ ಮಾಡುವಾಗಲೂ ಬೇಜಾರಾಗ್ತಾ ಇದೆ. ಮತ್ತು ಅಷ್ಟೊಂದು ಕುಕ್ಕಿಂಗ್ ಕೂಡ ಅವ್ರಿಗೆ ಬರೋದಿಲ್ಲ, ತುಂಬಾ ಬೇಜಾರಾಗ್ತಾಯಿತ್ತು. ನನಗಾಗಿರ್ಬೋದು, ಮಕ್ಕಳು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಇವತ್ತು. ಅಂದರೆ ಮಗನಿಗೆ ಅರ್ಥ ಆಗುತ್ತೆ, ಮಗಳು ಅವಳಿಗೆ ಗೊತ್ತಾಗೋದಿಲ್ಲ, ಪದೇ ಪದೇ ಕೇಳ್ತಾ ಇರ್ತಾಳೆ ಯಾವಾಗ ಬರ್ತಾರೆ ಆಫೀಸಿಂದ ಅಂತ. ಅಂದರೆ ಅವರು ನೈಟ್ ಬರ್ತಾಯಿದ್ರಲ್ಲ, ಕೇಳ್ತಾನೆ ಇರ್ತಾಳೆ. ಆ್ಯಂಡ್ ಕುಕ್ಕಿಂಗ್ ಆಗಿರ್ಬೋದು ಅಷ್ಟೊಂದು ಚೆನ್ನಾಗಿ ಕೂಡ ಅವ್ರಿಗೆ ಬರಲ್ಲ. ಇರುತ್ತೆ ಕೆಲವೊಂದೊಂದು ಬೇಜಾರುಗಳು ಇದೆ. ಇದನ್ನ ನಾವು ಮುಂಚೆನೇ ಥಿಂಕ್ ಮಾಡಿದ್ವಿ. ಸೊ ಹೋಗುವಾಗಂತೂ ಮಗಳು ತುಂಬಾ ಹತ್ತಲು. ಅವಳು ಹತ್ತಿದ್ದು ನೋಡಿ ನಾನು ಅಳಲ್ಲ ಅಂತ ಅಂದ್ಕೊಂಡಿದ್ದೆ. ಅವಳು ಹತ್ತಿದ್ದು ನೋಡಿ ಮತ್ತು ನನಗೂ ತುಂಬಾ ಅಳು ಬಂತು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅಷ್ಟೇನು ದೊಡ್ಡ ದೂರದಲ್ಲಿ ಇಲ್ಲ, ಅಂದ್ಕೊಂಡಾಗೆಲ್ಲ ಬರ್ಬೋದು. ಹಾಗಾಗಿ ಸ್ವಲ್ಪ ಸಮಾಧಾನ, ಹೋಗ್ತಾ ಬರ್ತಾ ಎಲ್ಲ ಇರ್ಬೋದು, ಅದೊಂದಿದೆ. ಬಟ್ ಬೇಜಾರಂತೂ ಇದೆ, ನಾವು ದೂರ ಇರ್ತೀವಲ್ಲ. ಹಾಗಾಗಿ ದಿವಸದ 4-5 ಸಲ ವಿಡಿಯೋ ಕಾಲ್ ಅಂತೂ ಬಂದೇ ಮಗಳಂತೂ ಅವಾಗ ಕಾಲ್ ಮಾಡ್ತಾ ಇರ್ತಾಳೆ. Oh my god. Mali tapi tadi ya. Ande. Itte vanji ponnu ready undu. Si mannu alta taka. Okay. Shoe pura paad ready. Nama parijji.
ఎంత రిక్షా తక్కి తెలిపి ఆఫీస్కి నమ్మ పోండి మన ఆఫీస్కి ఎక్కువ పరుపునెళ్ళి అమ్మ షూ తెప్పొచ్చు బాలన్నా నీకు చీరలో బేజారిచ్చా ఇయ్యాలేను కిరికిరి అనుకునేటాను మళ్ళీ ಅಲ್ಲಿ ದುಮ್ಮೆಟ್ಟು ಹೆಂಗೆ ಸಣ್ಣ ಪೋಯಾರ ಅಪ್ಪಾಜಿ ಕನ್ನಡ ಕಲಿತಾರ ಕನ್ನಡ ಕನ್ನಡಿ ಓಡೆ ಓಡೆ ಈ ಓಡೆ ಅಲ್ಲ ನಮ್ಮ ಅಮ್ಮ ತಟ್ಟಬೇವಲ್ಲ ಎಲ್ಲ ಬರ್ಪೆ ಅಂದ ಪಪ್ಪ ಆಫೀಸ್ಗೆ ಹೋಗಿ ಬರ ಪಪ್ಪ ಆಫೀಸ್ ಓಪನ್ ಅಂತ ಉಂಟು ಬೇಡ ಈರಡು ಬರ್ತಾನೆ ಅನ್ಪುಣಿ ಅಲ್ಲಿ ಯಾರು ಬರ್ ಅಣ್ಣ ಕೂತ್ಬಲ್ಲೆ ಬೇಕಾ ಬಲ್ಲೆ ಈರ್ ಕಂಡಲ್ಲ ಮಲ್ಕೋ ಬಾರ ಅಬ್ಬಜಿ ಬಾಯ್ ಬಾಯ್ ಬನ್ ನೀರಿಗೆ ನೇ ಒಪ್ಪ ದೆಪ್ಪಲೆ ಯಾನ್ ಪಂತನೆ ನಿಜಿದಲ್ಲ ನೀ ಒಂದು ಜಾಗ್ರತೆ ನಮ್ಮ ನಡ್ಕೊಂಡು പോയി നടത്തോണ്ട് പോയി നമ്മ നടത്തോണ്ട് പോയി ಇರಡ ಪಾನ್ಪಣೆ ಎಲ್ಲ ಬರ್ಪೆ ದೊಡ್ಡ ಓಕೆ ಬಂಡಲ್ಲ ಪಪ್ಪ ಓಕೆ ಬನ್ ಪೂಜೆ ಬಾಯ್ 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 ಪನ್ ಪಪ್ಪ తెలిపొచ్చాలి కోప వరగండి బాయ్ ఇందులో కొంచెం పులి ನಮ್ಮ ಬರ ಪೋಯ್ ಪೋಯ್ ಬೇಜಾರ ಅವತ್ತಿನ ದಿನ ನಂತರ ನಾನು ವಿಡಿಯೋನ ಮಾಡಿಲ್ಲ, ಇನ್ನೂ ಹೊಸದಾಗಿ ವಿಡಿಯೋ ಮಾಡಬೇಕು. ಇದು ಬಂದು ಮಹಿನಾ ಹಾನಿಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವನು ಸ್ಕೂಲಿಂದ ಬರುವಾಗ ಈ ರೀತಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾಳೆ ಯಾವಾಗ ಬರ್ತಾನೆ ಅಂತ. ಆದರೆ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.